ಇವತ್ತಿನ ವಿಡಿಯೋದಲ್ಲಿ ಒಂದು ಸಾಂಪ್ರದಾಯಿಕವಾದಂತಹ ಸಾರಿನ ರೆಸಿಪಿನ ನೋಡೋಣ. ಈ ಸಾರಿನ ವಿಶೇಷತೆ ಏನು ಅಂದರೆ ಇದಕ್ಕೆ ಹುಳಿ ಸಿಹಿ ಬೇಕಿಲ್ಲ, ಎಣ್ಣೆ ಬೇಕಿಲ್ಲ, ಹಾಗೆಯೇ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ. ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಸಾರು ಮಾಡಲಿಕ್ಕೆ ಮುಖ್ಯವಾಗಿ ಬಳಸ್ತಾ ಇರೋದು ಕುಸುಬೆ. ಇದಕ್ಕೆ ಕುಸುಬೆ ಅಂತಾರೆ. ಎಲ್ಲ ರೇಷನ್ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ನೋಡಲಿಕ್ಕೆ ಸನ್ಫ್ಲವರ್ ಸೀಡ್ಸ್ ಥರನೇ ಇರುತ್ತೆ. ಈ ಕುಸುಬೆನಲ್ಲಿ ತುಂಬಾ ಮೆಡಿಸಿನಲ್ ಫೀಚರ್ಸ್ ಇದೆ. ಇದನ್ನು ಎಣ್ಣೆ ಮಾಡಲಿಕ್ಕೆ ಬಳಸ್ತಾರೆ, ಹಾಗೆಯೇ ಕೆಲವೊಂದು ಮೆಡಿಸಿನ್ ಮಾಡಲಿಕ್ಕೂ ಕೂಡ ಈ ಕುಸುಬೆನ ಬಳಸ್ತಾರೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದೆ. ಈ ಕುಸುಬೆಯಿಂದ ಹಾಲು ತೆಗೆದುಬಿಟ್ಟು ಸಾರು ಮಾಡ್ತಾ ಇರೋದು. ನಾನಿಲ್ಲಿ ಒಂದು 3ರಿಂದ 4 ಚಮಚದಷ್ಟು ಕುಸುಬೆನ ಒಂದು 2 ತಾಸು ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಹಾಗೆಯೇ ಅಕ್ಕಿನೂ ಕೂಡ ಒಂದು 3 ಚಮಚದಷ್ಟು ಒಂದು 2 ತಾಸು ಮುಂಚೆ ನೆನೆಸಿಟ್ಕೊಂಡಿದ್ದೆ. ಜಾಸ್ತಿ ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೂ ಸಾಕಾಗತ್ತೆ. ಟೈಮ್ ಇದ್ದರೆ ಒಂದು 2ರಿಂದ 3 ತಾಸು ನೆನೆಸಿಟ್ಕೊಳ್ಳಿ, ಆಗ ಕುಸುಬೆ ಹಾಲು ಚೆನ್ನಾಗಿ ಬರುತ್ತೆ. ಈ ಸಾರು ಮಾಡ್ಕೊಳ್ಲಿಕ್ಕೆ ನಾನು ಅವರೆಕಾಳು ಹಾಗೆಯೇ ಹೀರೆಕಾಯಿ ಎರಡನ್ನೂ ಕೂಡ ಬಳಸ್ಕೊಳ್ತಾ ಇದ್ದೀನಿ. ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಅವರೆಕಾಳು, ಸುಮಾರು 1 ಬೌಲಷ್ಟು ಅವರೆಕಾಳನ್ನ ಒಂದು ಕುಕ್ಕರ್ಗೆ ಸೇರಿಸ್ಕೊಂಡು ಅದರೊಟ್ಟಿಗೆ ಸ್ವಲ್ಪ ಉಪ್ಪು ಹಾಗೆಯೇ ಬೇಯಲಿಕ್ಕೆ ಬೇಕಿರೋಷ್ಟು ನೀರನ್ನು ಸೇರಿಸ್ಬಿಟ್ಟು ಬೇಯಿಸ್ಕೊಳ್ಲಿಕ್ಕೆ ಇಡ್ತಾ ಇದ್ದೀನಿ. 1 ವಿಷಲ್ ಬಂದರೆ ಸಾಕಾಗತ್ತೆ. ಹಾಗೆಯೇ ಒಂದು ಅರ್ಧ ಭಾಗದಷ್ಟು ಹೀರೆಕಾಯಿ ತೊಗೊಂಡ್ಬಿಟ್ಟು ಈ ಥರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ನಾವು ಯಾವ ಪಾತ್ರೆಯಲ್ಲಿ ಸಾರು ಮಾಡ್ಕೊಳ್ತೀವೋ ಆ ಪಾತ್ರೆಗೆ ಸೇರಿಸ್ಕೊಂಡು ಹೀರೆಕಾಯಿ ಮುಳುಗೋವಷ್ಟು ನೀರನ್ನು ಸೇರಿಸ್ಬಿಟ್ಟು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿಬಿಟ್ಟು ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅವೆರಡು ಬೇಯೋ ಅಷ್ಟರಲ್ಲಿ ಒಂದು ಮಸಾಲೆ ರುಬ್ಕೋಬೇಕಾಗತ್ತೆ. ಹಾಗಾಗಿ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಗೆಯೇ ಒಂದು 3 ಬೆಳ್ಳುಳ್ಳಿ ಎಸ್ಲು, ಖಾರಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಾರು ಜಾಸ್ತಿ ಖಾರ ಇರಬಾರ್ದು, ಸ್ವಲ್ಪ ಮೈಲ್ಡಾಗಿರುತ್ತೆ. ಹಾಗಾಗಿ ಖಾರ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಅದರೊಟ್ಟಿಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ತುಂಬಾ ನೈಸಾಗಿ ರುಬ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ವ, ಈ ಥರ ತುಂಬ ನೈಸಾಗಿ ರುಬ್ಕೊಳ್ಳಿ. ರುಬ್ಬಿರೋ ಮಿಶ್ರಣನ ಒಂದು ಬೌಲ್ಗೆ ತೆಗೆದು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದೇ ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋಂತಹ ಕುಸುಬೆನ ಸೇರಿಸ್ಕೊಂಡು ಅದರೊಟ್ಟಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೆ ತುಂಬ ನೈಸಾಗಿ ರುಬ್ಕೋಬೇಕಾಗತ್ತೆ. ರುಬ್ಬಿರುವಂತಹ ಕುಸುಬೆ ಮಿಶ್ರಣನ ಸೋಸ್ಕೋಬೇಕಾಗತ್ತೆ. ಇದರಲ್ಲಿರೋ ಹೊಟ್ಟೆನೆಲ್ಲ ತೆಗಿಬೇಕಾಗತ್ತೆ. ಹಾಗಾಗಿ ಒಂದು ಜರಡಿ ಸಹಾಯದಿಂದ ಸೋಸ್ಕೋಬೇಕು. ನೆನಪಿರಲಿ, ಮಸಾಲೆ ರುಬ್ಕೋಬೇಕಾದ್ರೆ ಎರಡನ್ನೂ ಕೂಡ ಸಪ್ರೇಟಾಗಿ ರುಬ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಈ ಹೊಟ್ಟೆನಾದರೂ ಸಾರಲ್ಲಿತ್ತು ಅಂದರೆ ಸಾರಿನ ರುಚಿ ಅಷ್ಟು ಚೆನ್ನಾಗಾಗೋದಿಲ್ಲ. ಈಗ ಜರಡಿ ಮಾಡ್ಕೊಂಡಿದ್ದು ಆಗಿದೆ. ಜರಡಿಲಿ ಬಂದಿರೋಂತಹ ಹೊಟ್ಟನ್ನು ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇನ್ನೊಂದು ಸಲ ರುಬ್ಕೊಂಡು ಮತ್ತೆ ಸೋಸ್ಕೊಳ್ತಾ ಇದ್ದೀನಿ. 1 ಇಲ್ಲ 2 ಸಲ ಸೋಸ್ಕೊಂಡ್ರೆ ಸಾಕಾಗತ್ತೆ. ಈ ಕುಸುಬೆನ ಬಳಸ್ಬಿಟ್ಟು ಪಾಯಸ ಕೂಡ ಮಾಡ್ತಾರೆ. ಮತ್ತೆ ಯಾವುದಾದ್ರೂ ಮುಂದಿನ ವೀಡಿಯೋದಲ್ಲಿ ಕುಸುಬೆ ಹಾಲಿನ ಪಾಯಸದ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ನೋಡ್ತಿರ್ಬೋದು ಕುಸುಬೆ ಹಾಲು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಅವರೆಕಾಳು ಕೂಡ ಚೆನ್ನಾಗಿ ಬೆಂದಿದೆ. 1 ವಿಷಲ್ ಬೇಯಿಸ್ಕೊಂಡೆ ಅಷ್ಟೇ. ನೋಡ್ತಿರ್ಬೋದು ಸಾಫ್ಟಾಗಿಯೇ ಬೆಂದಿದೆ. ಹಾಗೆಯೇ ಹೀರೆಕಾಯಿನ ಬೇಯಲಿಕ್ಕೆ ಇಟ್ಟಿದ್ವಲ್ವ, ಅದು ಕೂಡ ಕುದೀತಾ ಇದೆ. ಹೀರೆಕಾಯಿ ಬೇಯಲಿಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಹೀರೆಕಾಯಿ ಒಂದು ಅರ್ಧದಷ್ಟು ಬೆಂದಾದ ನಂತರ ಬೇಯಿಸಿಟ್ಕೊಂಡಿದ್ದಂತಹ ಅವರೆಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅವರೆಕಾಳು ಹಾಗೆಯೇ ಹೀರೆಕಾಯಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇದರೊಟ್ಟಿಗೆ ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನೂ ಸೇರಿಸ್ಕೊಂಡು ನಂತರ ಕುಸುಬೆ ಹಾಲನ್ನು ತೆಗೆದಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನಾವೀಗಾಗಲೇ ಹೀರೆಕಾಯಿ ಹಾಗೆ ಅವರೆಕಾಳನ್ನ ಬೇಯಿಸಲಿಕ್ಕೆ ಉಪ್ಪು ಸೇರಿಸಿರೋದ್ರಿಂದ ಮತ್ತೆ ನಾನು ಉಪ್ಪು ಸೇರಿಸ್ತಾ ಇಲ್ಲ. ನೀವು ಚೆಕ್ ಮಾಡ್ಕೊಳ್ಳಿ, ಬೇಕಿದ್ದಲ್ಲಿ ಸೇರಿಸ್ಕೋಬೋದು. ಹಾಗೆಯೇ ಈ ಸಾರು ಮಾಡುವಾಗಲೇ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ತಣ್ಣಗಾದ ನಂತರ ತುಂಬ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಇದು ಒಂದ್ಸಲ ಕುದಿ ಬರೋ ತನಕ ಹಾಗೇ ಬಿಡಬೇಕಾಗತ್ತೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗಂಟಾಗೋ ಸಾಧ್ಯತೆ ಇರುತ್ತೆ. ನೋಡ್ತಿರ್ಬೋದು ಇವಾಗ ಕುದ್ದಾದ್ಮೇಲೆ ಸಾರು ಎಷ್ಟು ಗಟ್ಟಿ ಅನಿಸ್ತಾ ಇದೆ ಅಂತ. ನಾವು ಊಟ ಮಾಡೋ ಅಷ್ಟರಲ್ಲಿ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನಾನು ಈ ಟೈಮಲ್ಲಿ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತೆ ಕುದಿಸ್ಕೊಳ್ತಾ ಇದ್ದೀನಿ. ಈ ಸಾರನ್ನ ನಮ್ಮ ದುರ್ಗಾ ದಾವಣಗೆರೆ ಕಡೆ ಸಿಪದಾತ ಅಂತ ಕರೀತಾರೆ. ಹಾಗೆಯೇ ಬೇರೆ ಕಡೆ ಹಾಲು ಸಾರು, ಕುಸುಬೆ ಹಾಲಿನ ಸಾರು, ಸಿಹಿ ಪದಾರ್ಥ ಅಂತ ಕರೀತಾರೆ. ಈ ಸಾರು ಜೋಳದ ಮುದ್ದೆ, ರಾಗಿ ಮುದ್ದೆ, ರೊಟ್ಟಿ ಹಾಗೆ ರೈಸ್ ಜೊತೆ ತುಂಬಾ ರುಚಿಯಾಗಿರುತ್ತೆ. ಈಗ ಒಂದ್ಸಲ ಚೆನ್ನಾಗಿ ಕುದಿ ಬಂದಾದ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ಈ ಸಾರಿನ ಇನ್ನೊಂದು ವಿಶೇಷತೆ ಏನು ಅಂದರೆ ನಾವು ಎಲ್ಲ ಸಾರನ್ನು ಊಟ ಮಾಡಿ ಉಳಿದಾದ ನಂತರ ಎತ್ತಿಡ್ತೀವಿ. ಆದರೆ ಈ ಸಾರನ್ನ ಊಟಕ್ಕಿಂತ ಮುಂಚೆನೇ ಎತ್ತಿಡಬೇಕಾಗತ್ತೆ.
ಈ ಸಾರನ್ನ ಮಾಡಿದ ತಕ್ಷಣವೇ ಬಿಸಿ ಇದ್ದಾಗೇ ಒನ್ ಟೈಮ್ ಊಟಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಪಾತ್ರೆಯಲ್ಲಿ ಉಳಿಸ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಇರೋದನ್ನು ಇನ್ನೊಂದು ಪಾತ್ರೆಗೆ ಎತ್ತಿಟ್ಕೋಬೇಕಾಗತ್ತೆ. ತಣ್ಣಗಾದ ನಂತರ ಎತ್ತಿಡ್ತೀವಿ ಅಂದರೆ ನೀರು ಹೊಡೆದಂಗೆ ಆಗ್ಬಿಡುತ್ತೆ. ಹಾಗಾಗಿ ಬಿಸಿ ಇದ್ದಾಗೇ ನಾನು ಇಲ್ಲೊಂದು ಸಪ್ರೇಟ್ ಬಾಕ್ಸ್ಗೆ ತೆಗೆದಿಡ್ತಾ ಇದ್ದೀನಿ. ಎತ್ತಿಟ್ಟಿರೋ ಸಾರು ತಣ್ಣಗಾದ ನಂತರ ಗಟ್ಟಿಯಾಗಿರುತ್ತೆ. ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ರೊಟ್ಟಿ ಜೊತೆ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ರೊಟ್ಟಿಯೊಟ್ಟಿಗೆ. ಹಾಗೆಯೇ ಕುಸ್ಬೆ ಇಲ್ಲ ಅಂದರೆ ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ಹಾಲನ್ನ ಬಳಸ್ಬಿಟ್ಟು ಕೂಡ ಮಾಡ್ಬೋದು. ಈ ಸಾರಿಗೆ ನಾನಿಲ್ಲಿ ಅವರೆಕಾಳು ಹಾಗೆ ಹೀರೆಕಾಯಿ ಬಳಸಿದ್ದೀನಲ್ವ, ಅದ್ರ ಬದಲಾಗಿ ಜವಳಿಕಾಯಿ, ಬೀನ್ಸು, ಮೊಳಕೆ ಹುರುಳಿಕಾಳು, ಸೊಪ್ಪು ಇದು ಯಾವುದನ್ನಾದರೂ ಬಳಸಿ ಕೂಡ ಮಾಡ್ಬೋದು. ನಿಮಗೆ ಈ ಸಾರಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.